ಇನ್ನು ಸಂಡೂರು ತಾಲೂಕಿನಲ್ಲೂ ಕೂಡ ಸಿಲಿಂಡರ್ ಕೊಳ್ಳಲು ಪರದಾಡ್ತಿದ್ದಾರೆ ಜನ. ಸಿಲಿಂಡರ್ ಅಭಾವದ ನೆಪದಲ್ಲಿ ಏಜೆನ್ಸಿಗಳ ಕಳ್ಳಾಟ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ. ಸಿಲಿಂಡರ್ ಗ್ಯಾಸ್ ವಾಹನಗಳಿಗೆ ಮುಗಿಬೀಳ್ತಾ ಇದ್ದಾರೆ ಗ್ರಾಹಕರು. ಈಗ ಅಭಾವ ನೆಪದಲ್ಲಿ ಪರಿಸ್ಥಿತಿ ಲಾಭವನ್ನ ಪಡಿತಾ ಇದ್ದಾರೆ ಸಿಲಿಂಡರ್ ಏಜೆನ್ಸಿಯವರು. ಸಿಲಿಂಡರ್ಗೆ ಹೆಚ್ಚುವರಿ 50 ರೂಪಾಯಿ ಪಡೆದು ಮಾರಾಟ ಮಾಡಲಾಗ್ತಾ ಇದೆ. ಅನಿವಾರ್ಯವಾಗಿ 950 ರೂಪಾಯಿ ಇತ್ತು ಸಿಲಿಂಡರ್, ಆದ್ರೆ ಈಗ ಬದಲಾಗಿ 1000 ರೂಪಾಯಿ ಕೊಡಿ ಅಂತೇಳಿ ತಗೊಂಡು ಇದೀಗ ಮಾರಾಟ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅಡಿಗೆ ಮಾಡಿಲ್ಲ ಅಣ್ಣ, ಸಿಲಿಂಡರ್ ಕೊಡಿ ಅಂತ ಹೇಳಿ ಗ್ರಾಹಕರು ಮನವಿ ಮಾಡಿಕೊಳ್ತಿದ್ದಾರೆ. ಸಿಲಿಂಡರ್ ಬೇಡಿಕೆಯನ್ನೇ ಬಂಡವಾಳ ಮಾಡಿಕೊಳ್ತಿದ್ದಾರೆ ಕೆಲವೊಂದು ಏಜೆನ್ಸಿಗಳು. ಹಾಗಾಗಿ ಒಂದು ಸಿಲಿಂಡರ್ ಮೇಲೆ ಈಗ 50 ರೂಪಾಯಿ ಜಾಸ್ತಿ ತಗೊಂಡು ಮಾರ್ತಾ ಇದ್ದಾರೆ. 50 ರೂಪಾಯಿ ಹೆಚ್ಚು ಕೊಟ್ರೆ ಮಾತ್ರ ಸಿಲಿಂಡರ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಅಂತಂದ್ರೆ ಸಿಲಿಂಡರ್ ಸಿಗೋದಿಲ್ಲ ಅಂತ ಹೇಳಿ ಇದೀಗ ಸ್ವಯಂ ಕಾನೂನನ್ನ ಜಾರಿ ಮಾಡಿಕೊಂಡಿದ್ದಾರೆ. ಇವರೇ ಓನ್ ಆಗಿ ಮಾಡ್ಕೊಂಡಿರುವಂತ ರೂಲ್ಸ್ ಇದು. 950 ಇತ್ತಲ್ಲ, ಇವಾಗ 1000 ರೂಪಾಯಿ ಕೊಟ್ಟರೆ ಸಿಲಿಂಡರ್ ಸಿಗುತ್ತೆ, ಇಲ್ಲ ಅಂತಂದ್ರೆ ಸಿಗೋದಿಲ್ಲ ಅಂತ ಹೇಳಿ ಇವರೇ ಸ್ವಯಂ ಕಾನೂನು ಜಾರಿ ಮಾಡಿಕೊಂಡಿದ್ದಾರೆ. ಸಿಲಿಂಡರ್ ಅಭಾವದಲ್ಲೇ ಇದೀಗ ಮತ್ತೊಂದು ಜನರಿಗೆ ಹೇಗೆ ಪ್ರಾಣ ತಿನ್ನೋದು ಅನ್ನೋದಕ್ಕೆ, ಅದರಲ್ಲೂ ಕೂಡ ಈಗ ಸಿಲಿಂಡರ್ ದಂಧೆ ಅನ್ನುವಂಥದ್ದು ರಾಜ್ಯದಲ್ಲಿ ಸದ್ಯಕ್ಕೆ ತಲೆ ಎತ್ತಿದೆ. ಈಗ ಡಬಲ್ ರೇಟಿಗೆ ಮಾರ್ತಾ ಇದ್ದಾರೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇತ್ತು. ಇಷ್ಟು ದಿನ ಕಮರ್ಷಿಯಲ್ ಸಿಲಿಂಡರು 8,000, 10,000, 12,000ವರೆಗೂ ಕೂಡ ಮಾರಾಟ ಮಾಡಲಾಗ್ತಾ ಇದೆ ಕಾಳಸಂತೆಯಲ್ಲಿ ಅನ್ನೋದು ಕೂಡ ಮಾಹಿತಿ ಸಿಗ್ತಾ ಇತ್ತು. ಆದರೆ ಈಗ ಇಲ್ಲಿ ಗೃಹ ಬಳಕೆ ಸಿಲಿಂಡರ್ಗೂ ಕೂಡ 50 ರೂಪಾಯಿ ಜಾಸ್ತಿ ಮಾಡಿ ತಗೊಳ್ತಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಇರುವಂತಹ ಸಿಲಿಂಡರ್ ಸಮಸ್ಯೆ ಅಭಾವ ಇದೆಯಲ್ಲ, ಇದನ್ನೇ ಈಗ ಒಂದು ಬಿಸ್ನೆಸ್ ಮಾಡಿಕೊಂಡಿದ್ದಾರೆ. 50 ರೂಪಾಯಿ ಹೆಚ್ಚಾಗಿ ತಗೊಳ್ತಾ ಇದ್ದಾರೆ ಒಂದು ಸಿಲಿಂಡರ್ ಮೇಲೆ. ಇದೀಗ ಗ್ರಾಹಕರು ನಮ್ಮ ಸಂಪರ್ಕದಲ್ಲಿ ಲೈವ್ ಜಾಯ್ನ್ ಆಗ್ತಿದ್ದಾರೆ. ವಿರೂಪಾಕ್ಷ, ನಮಸ್ತೆ. ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸರ್, ಇವಾಗ ತಾವು ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಮೇಡಮ್, ನಾವು ಸಂಡೂರಿಂದ ಮಾತಾಡ್ತಾ ಇದ್ದೀವಿ. ಸಂಡೂರಿಂದ ಮಾತಾಡ್ತೀವಿ. ಓಕೆ, ಗ್ಯಾಸ್ ಸಿಗ್ತಾ ಇವಾಗ ಇಲ್ವಾ, ಹೇಗೆ? ಮೇಡಮ್, ಗ್ಯಾಸ್ ಇಂದ ತುಂಬಾ ತೊಂದರೆ ಆಗ್ಬಿಟ್ಟಿದೆ ಮೇಡಮ್. ಅಲ್ಲಿ ಅದ್ರ ಬೇರೆ ಇವರು ಏನ್ ಮಾಡ್ತಿದ್ರೆ, ಸಿಕ್ತರು ಸುತ್ತ ಇವ್ರು ಏಜೆಂಟ್ರು ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು 50 ರೂಪಾಯಿ 60 ರೂಪಾಯಿ ಸುಮ್ಮನೆ ಇವರು ವಸೂಲಿ ಮಾಡ್ತಾ ಇದ್ದಾರೆ ಏಜೆಂಟ್ರು. 1000 ರೂಪಾಯಿ ಕೊಟ್ಟರು ಸುತ್ತ ಅದು ಚೇಂಜೇ ಕೊಡಂಗಿಲ್ಲ, ಅಲ್ಲ ಸುದ್ದ ಸರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಜನರ ಹತ್ರ ಎಸ್ಕೊಂಡು ಇವಾಗ ಸಿಗದೇ ಅಪರೂಪ ಮೇಡಮ್ ಸಿಲಿಂಡ್ರು. ಅದಕ್ಕೆ ಎಷ್ಟೇ ಆಗ್ಲಿ 1500 ಆಗ್ಲಿ 2000 ಕೊಟ್ಟರು ಸುತ್ತ ಇವತ್ತು ತಗೊಂಬಕ್ಕ ಇದಾರೆ, ರೆಡಿ ಇದಾರೆ ಮೇಡಮ್. ಓಕೆ, ಇವಾಗ ನೀವು ಜಾಸ್ತಿ ದುಡ್ಡು ಕೊಟ್ಟರು ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ? ಹೌದೌದು ಮೇಡಮ್, ಇವಾಗ ಸಿಗ್ತಾನೆ 2000 ರೂಪಾಯಿ ಕೊಡ್ತೀವಿ ಅಂತಂದ್ರೆ ಅದು ಸುತ್ತ ಸಿಗ್ತಾ ಇಲ್ಲ ಮೇಡಮ್. ಇಲ್ಲಿ ಇದೇನು ಇವ್ರ ಏಜೆಂಟ್ರು ಸಮಸ್ಯೆನೋ ಈ ಸರ್ಕಾರದ ಸಮಸ್ಯೆನೋ ಏನಂತ ಗೊತ್ತಾಗ್ತಿಲ್ಲ ಮೇಡಮ್. ಸರ್, ಈಗ ಗ್ಯಾಸ್ ಏಜೆನ್ಸಿ ಅವ್ರು ಏನ್ ಹೇಳ್ತಿದ್ದಾರೆ? ಈಗ ನೀವು ಮುಂದೆ ಹೋಗಲ್ಲಿ ಗಂಟೆ ನಿಲ್ತಾ ಇದ್ದೀರಾ, ಎಲ್ಲರೂ ಕೂಡ ಡಿಮಾಂಡ್ ಮಾಡ್ತಿದ್ರೆ ಏನ್ ಹೇಳ್ತಾ ಇದಾರೆ ಏಜೆನ್ಸಿ ಅವರು? ಮೇಡಮ್, ಎಲ್ಲರಿಗೆ ನಾವು ಮನೆಗೆ ತಲುಪಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದಾರೆ ಮೇಡಮ್. ಅವ್ರ ಏಜೆನ್ಸಿಯರ್ ಏನ್ ಮಾಡ್ತಾರ, ಅವರು ಏಜೆಂಟ್ರುಗಳು ದುಡ್ಡು ಕಲೆಕ್ಟ್ ಮಾಡಕ್ ಬರ್ತಾರಲ್ಲ, ಆ ಟೈಮಲ್ಲಿ 1000 ರೂಪಾಯಿ ಕೊಟ್ಟಿರೋದು ಸುತ್ತ ಚೇಂಜ್ ಕೊಡ್ಬೇಕಲ್ವಾ, 50 ರೂಪೀಸ್ 60 ರೂಪೀಸ್. ಅವರು ಚೇಂಜೇ ಕೊಡೋದಿಲ್ಲ, ಕರೆಕ್ಟ್ ಆಗುತ್ತೆ ನಮಗೆ 50 ರೂಪೀಸ್ ನಮಗೆ ಬೇಕು ಅಂತ ಹೇಳ್ಬಿಟ್ಟು ಆ ತರ ಮಾತಾಡ್ತಾರೆ ಮೇಡಮ್ ಅವರು. ಎಷ್ಟು ದಿನದಿಂದ ಇದೇ ರೀತಿಯಾಗಿ ಪರಿಸ್ಥಿತಿ ಇರುವಂತದ್ದು ಅಂತಂದ್ರೆ, ಈಗ ಬುಕಿಂಗ್ ಮಾಡ್ತಾ ಇದ್ರ ನೀವು, ಬುಕಿಂಗು ಕೆಲವು ಕಡೆ ತಗೊಳ್ತಾ ಇಲ್ಲ, ಕೆಲವೊಂದ್ ಕಡೆ ಬುಕಿಂಗ್ ತಗೊಂಡ್ರು ಕೂಡ ಗ್ಯಾಸ್ ಸಿಗ್ತಾ ಇಲ್ಲ, ಡೆಲಿವರಿ ಆಗ್ತಾ ಇಲ್ಲ. ಮೇಡಮ್, ಬುಕ್ ಮಾಡಿದ್ರು ಸುತ್ತ ಸಿಗ್ತಾ ಇಲ್ಲ ಮೇಡಮ್. ನಾವು ಮುಂಚೆಗೆ ಬುಕ್ ಮಾಡಿದ್ವಿ, ಇದುವರೆಗೆ ಆಗ್ತಾ ಸಿಗ್ತಾ ಇಲ್ಲ. ಬುಕ್ ಮಾಡಿ 20 ದಿನ ಆಯ್ತು ಮೇಡಮ್. ಇನ್ನಾದ್ರೂ ಸಿಗ್ತಲ್ಲ, 20 ದಿನ ಒಳಗ ನಿಮ್ಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಮೇಡಮ್. ಆದ್ರೂ ಸುತ್ತ ಮನೆಗೆ ತಲುಪಿಸ್ತೀವಿ ಅಂತಾರೆ, ಇದುವರೆಗೆ ಆಯ್ತು ತಲುಪಿಸ್ತಾ ಇಲ್ಲ ಮೇಡಮ್. ಬಡವರು ಎಲ್ಲ ಇವಾಗ ಇದು ಹೋಟೆಲ್ಗಳಂತೂ ಪೂರ್ತಿ ಎಲ್ಲ ಸೊಂಡರಲ್ಲೇ ಮುಚ್ಚಿಬಿಟ್ಟಿದೆ ಮೇಡಮ್. ಮೈನ್ಸ್ಗಳಾರು ಹೋಗಾರಂತೂ ಪಾಪ ಲಾರಿ ಡ್ರೈವರ್ಗಳು, ಪಾಪ ಕ್ಲೀನರ್ಗಳು ಎಷ್ಟು ಸಮಸ್ಯೆ ಆಗ್ತಿರೋ ಅಂತಂದ್ರೆ ಈ ಏಜೆಂಟ್ರಿಂದ ದೊಡ್ಡ ಸಮಸ್ಯೆ ಆಗ್ಬಿಟ್ಟದ ಮೇಡಮ್. ಇಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಫೈನಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ಕೇಂದ್ರ ಮತ್ತೆ ರಾಜ್ಯ ಅಂತ ಹೇಳಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಮೇಡಮ್, ಇವಾಗ ನಮ್ಗೆ ಅಂತೂ ಪ್ರತಿದಿ ಹೆಂಗ ತಿಂಗಳ ಬುಕ್ ಮಾಡಿದ ತಕ್ಷಣ ಹೆಂಗ ಸಿಲಿಂಡರ್ ಸಿಕ್ತಿದ್ವು ಅದೇ ತರ ಎಲ್ಲರಿಗೂ ಸಿಕ್ಕ್ರೆ ಎಲ್ಲರಿಗೆ ಚೆನ್ನಾಗುತ್ತೆ ಮೇಡಮ್. ಯಾಕಂದ್ರೆ ಇಲ್ಲೆಲ್ಲ ಬರೇ ಬಡವರು ಇರೋದು, ಲಾರಿ ಡ್ರೈವರ್ಗಳು ಎಲ್ಲ ಕೋಟಿಗಟ್ಲೆ ಇರಾರ ಅಂತಾರಲ್ಲ ಮೇಡಮ್ ಇಲ್ಲಿ. ಹಾಗಾಗಿ ನಮಗೆ ಪ್ರತಿ ದಿನ ಹೆಂಗ ಸಿಲಿಂಡರ್ ಬುಕ್ ಮಾಡಿದ ತಕ್ಷಣ ಹಿಂದೆಲ್ಲ ಸಿಕ್ತಿದ್ವಲ್ಲ ಸಿಲಿಂಡರ್, ಅದೇ ತರ ಸಿಗಬೇಕಂತ ಹೇಳಿ ನಮ್ಗೆ ಕೇಳ್ಕೊಂತೀನಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಮೇಡಮ್.
ನೋಡಿ ಇಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಇಲ್ಲಿ ಡಬಲ್ ಹಣ ಕೊಡ್ತೀವಿ ಅಂತಂದ್ರು ಪಾಪ ಇವರಿಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ವಂತೆ. ಇಲ್ಲಿ ಗ್ರಾಹಕರು ಹೇಳ್ತಾ ಇರುವಂತ ಮಾತುಗಳು ಇದು. ಅದರಲ್ಲೂ ಕೂಡ ಈಗ ಜನ ಪ್ರಶ್ನೆ ಮಾಡ್ತಿದ್ದಾರೆ, ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಏನ್ ಭರವಸೆ ಕೊಟ್ಟಿತ್ತು ಅದನ್ನೇ ಈಗ ಇಷ್ಟೊತ್ತು ಅದನ್ನೇ ಹೇಳ್ತಾ ಇದೆ. ಇದನ್ನೇ ಈಗ ಜನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಕಾರಣ ಏನು ಅಂತಂದ್ರೆ ಆರಂಭದಲ್ಲಿ ಯುದ್ಧ ಯಾವಾಗ ಆರಂಭ ಆಯ್ತೋ ಆವಾಗ ಒಂದು ಭರವಸೆ, ಅದಾದ ನಂತರ 100% ಗ್ಯಾರಂಟಿ ಕೊಟ್ಟಿದ್ದೇನು ಅಂತಂದ್ರೆ ಇಲ್ಲಿ ಗೃಹ ಬಳಕೆ ಸಿಲಿಂಡರ್ಗೆ ನಿಮ್ಗೆ ಯಾವತ್ತೂ ಸಮಸ್ಯೆ ಆಗೋದಿಲ್ಲ. ಕಾರಣ ಏನು ಅಂತಂದ್ರೆ ನಮ್ಮ ಹತ್ರ ಅಷ್ಟು ಸ್ಟಾಕ್ ಇದೆ, ಸ್ಟಾಕ್ ಖಾಲಿ ಆಗೋವರೆಗೂ ಕೂಡ ಬಂದ್ಬಿಡುತ್ತೆ ನಮ್ಮ ಹತ್ರ LPG, ಹಾಗಾಗಿ ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದು ಎಲ್ಲವೂ ಕೂಡ ಸುಳ್ಳು ಭರವಸೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಹಾಗಾಗಿ ಜನ ಈಗ ಬೇಡಿಕೆ ಇಡ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾಕೆ ಈ ರೀತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಕೂಲಿ ಕಾರ್ಮಿಕರಿಗೆ, ಬಡವರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಬೇಕು ಅಂತ ಹೇಳಿ ಜನ ಇದೀಗ ಬೇಡಿಕೆಯನ್ನ ಇಡ್ತಾ ಇದ್ದಾರೆ.